ಸಾರಿಗೆ ಬಸ್ ಸೇವೆಯಲ್ಲಿ ವಿನೂತನ ಕ್ರಾಂತಿ. ಹವಾನಿಯಂತ್ರಿತ ಮೊದಲ ಸಿಟಿ ಬಸ್. ಕೆನರಾ ಪಬ್ಲಿಕ್ ಕನ್ವೇಯನ್ಸ್ ಕಂಪನಿ ಲಿಮಿಟೆಡ್ ಸಂಸ್ಥೆಯು 1914ರಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಬಸ್ ಸೇವೆ ಆರಂಭಿಸಿ ಸಾರಿಗೆ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಖಾಸಗಿ ಬಸ್ ಸೇವೆಯಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಲಾಗಿದೆ. ಮಂಗಳೂರಿನ ಮೊಟ್ಟಮೊದಲ ಖಾಸಗಿ ಎಲೆಕ್ಟ್ರಿಕ್ ಬಸ್ ಮಾರ್ಚ್ ಮೊದಲ ವಾರದಲ್ಲಿ ರಸ್ತೆಗಿಳಿಯಲಿದೆ. ದಿಲ್ರಾಜ್ ಆಳ್ವಾ ಅವರ ಮಾಲೀಕತ್ವದ ಮಂಗಳೂರು ಮಂಗಳಾದೇವಿ ನಡುವೆ ಸಂಚರಿಸುವ ಗಣೇಶ್ ಪ್ರಸಾದ್ ಹೆಸರಿನ ರೂಟ್ ನಂಬರ್ 27 ಸಂಖ್ಯೆಯ ಈ ಬಸ್ ಜನರಿಗೆ ಸೇವೆ ಒದಗಿಸಲು ಸಜ್ಜಾಗಿದೆ. ಪುಣೆ ಮೂಲದ ನ್ಯೂಟನ್ ಕಂಪನಿ ಈ ಬಸ್ ಅನ್ನ ಸಿದ್ಧಪಡಿಸಿದೆ. ಹವಾನಿಯಂತ್ರಿತವಾದ ಈ ಬಸ್ ವಿತೌಟ್ ಗೇರ್ನೊಂದಿಗೆ ಸಂಪೂರ್ಣ ಆಟೋಮ್ಯಾಟಿಕ್ ವ್ಯವಸ್ಥೆಯನ್ನ ಹೊಂದಿದೆ. ಡಬಲ್ ಡೋರ್ನ ಈ ಬಸ್ನ ಬರೀ ಬಟನ್ ಅದುಮಿ ಕೆಳಗೆ ಮಾಡಿ ಹಿರಿಯ ನಾಗರಿಕರಿಗೆ ಬಸ್ ಹತ್ತಲು ಸುಲಭವಾಗುವಂತೆ ಮಾಡಬಹುದು. ಬಸ್ಗಳು ಕೂಡ ಯಾವುದೇ ರೀತಿ ಲೋ ಫ್ಲೋರ್ ಆಗಿರ್ತದೆ. ನಮ್ಮ ಬಟನ್ ಒತ್ತಿದ್ರೆ ಬಸ್ಗಳು ಮೇಲೆ ಹೋಗುವಂತದ್ದು ಕೂಡ ಇದರ ವ್ಯವಸ್ಥೆ. ಅದನ್ನೇ ನೆಲ ಏನ್ ರೋಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ರೆ ಕೂಡ ಅದನ್ನ ಬಸ್ ಅನ್ನು ಮೇಲೆ ಕೆತ್ತಬಹುದು. ಸೊ ಅಂತೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿದೆ. ಮತ್ತು ಬಸ್ಗಳಲ್ಲಿ 7 CC ಕ್ಯಾಮರಾ ಇದೆ. ಅದು ಸೇಫ್ಟಿ ಫೀಚರ್ ಆಗಿ ನಾವು ಕೊಟ್ಟಿರುವಂತದ್ದು. ಅದು ಡ್ರೈವರ್ಗೆ ಮಾನಿಟರ್ ಮಾಡಬಹುದು. ಎಲ್ಲಿ ಯಾವ ಜಾಗದಲ್ಲಿ ಇಳಿಲಿಕ್ಕಿದ್ರೆ ಇದೆಲ್ಲ ಇದ್ರೂ ಕೂಡ ನಮ್ಮ ಡ್ರೈವರ್ಗಳನ್ನೇ ಅದು ಮಾನಿಟರ್ ಮಾಡುವಂತ ವ್ಯವಸ್ಥೆಗಳು ಬಸ್ಗಳಲ್ಲಿದೆ. ಜೊತೆಗೆ ರೋಡ್ ಕ್ಲಿಯರೆನ್ಸ್ ಇಲ್ಲದೆಡೆಗಳಲ್ಲಿ ಬಸ್ ಬಾಡಿಯನ್ನ ಮೇಲೆ ಮಾಡುವ ವ್ಯವಸ್ಥೆಯೂ ಇದೆ. ಈ ಬಸ್ ಒಟ್ಟು 9 ಮೀಟರ್ ಉದ್ದವಿದ್ದು 34 ಅತ್ಯಾಧುನಿಕ ಮಾದರಿಯ ಆಸನ ವ್ಯವಸ್ಥೆ ಹೊಂದಿದೆ. ಒಂದೇ ಚಾರ್ಜ್ನಲ್ಲಿ ಇದು 200 ಕಿಲೋಮೀಟರ್ ವರೆಗೆ ಸಂಚರಿಸಬಲ್ಲದು. ಕೇವಲ 2 ಗಂಟೆಗಳಲ್ಲಿ ಬ್ಯಾಟರಿ ಸಂಪೂರ್ಣ ರೀಚಾರ್ಜ್ ಆಗುತ್ತೆ. ಸ್ಲೋ ಚಾರ್ಜ್ ಆದ್ರೆ 5 ಗಂಟೆಗಳಲ್ಲಿ ರೀಚಾರ್ಜ್ ಆಗುತ್ತೆ. ಒಟ್ಟಿನಲ್ಲಿ ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯದ ನಡುವೆಯೇ ಪರಿಸರ ಸ್ನೇಹಿ ಬಸ್ ಅನ್ನ ರೋಡಿಗಿಳಿಸಲಿರುವ ಬಸ್ ಮಾಲೀಕ ದಿಲ್ರಾಜ್ ಆಳ್ವಾರ ಕಾಳಜಿ ನಿಜವಾಗಿಯೂ ಮೆಚ್ಚುವಂತದ್ದು. ವಿಶ್ವನಾಥ ಪಂಜಿಮೊಗರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust.